ಇಂಥದ್ದು ಕ್ಷುಲ್ಲಕ ವಿಚಾರಕ್ಕೆ ಮದುವೆ ಕ್ಯಾನ್ಸಲ್ ಆಗಿರುವಂತಹ ವಿಚಾರಗಳನ್ನ ನಾವು ನೋಡಿದ್ವಿ. ಅಂತಹದ್ದೇ ಘಟನೆ ಇಲ್ಲಿ ನಡೆದು ಹೋಗಿದೆ ನೋಡಿ. ಕೇವಲ ನೀರಿನ ವಿಚಾರಕ್ಕೆ ಗಲಾಟೆ ಮುರಿದು ಬಿದ್ದ ಮದುವೆ ಇದು. ಸೊ ಹಸಮಣಿಯರು ಮೊದಲೇ ಮದುವೆ ಕ್ಯಾನ್ಸಲ್ ಆಗಿದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ರಾತ್ರಿ ವರ್ಣ ಕಡೆಯವರಿಗೆ ನೀರು ಕೊಡ್ತಿದ್ದಕ್ಕೆ ಗಲಾಟೆ ಆಯಿತು. ಎರಡು ಕಡೆಯವರ ನಡುವೆ ಜಗಳ, ಮನಸ್ತಾಪ, ಜಗಳದ ನೆಪವೊಡ್ಡಿ ಮದುವೆಗೆ ವಧು ನಿರಾಕರಿಸಿದ್ದಾರೆ. ಮದುವೆಗೆ ಒಪ್ಪುವಂತೆ ವರ ಹಾಗೆ ಅವರ ಪೋಷಕರು ಎಷ್ಟೇ ಮನವಿ ಮಾಡಿದ್ರು ಕೂಡ ಮನವಿಗೆ ಒಪ್ಪದೆ ಮದುವೆಗೆ ನಿರಾಕರಿಸಿದ್ದಾರೆ ವಧು. ನೋಡಿ, ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರಬಹುದು. ಬೇರೆ ಬೇರೆ ಕಾರಣಕ್ಕೆ ಮದುವೆ ನಿಂತು ಹೋಗಿದ್ದಂತ ನಾವು ನೋಡಿದ್ವಿ. ಆದ್ರೆ ಕೇವಲ ಒಂದು ನೀರಿನ ವಿಚಾರ, ಅಂದ್ರೆ ರಾತ್ರಿನ ಸಮಯದಲ್ಲಿ ವರ್ಣ ಕಡೆಯವರಿಗೆ ನೀರು ಕೊಟ್ಟಿಲ್ಲ ಅಂತೆ. ಆ ಸಂದರ್ಭದಲ್ಲಿ ಅದು ಗಲಾಟೆ ಆಯಿತು, ಮನಸ್ತಾಪ ಆಯಿತು. ಕೊನೆಗೂ ಕೂಡ ಈ ಮದುವೆ ಕ್ಯಾನ್ಸಲ್ ಆಗೋದು. ಹುಡುಗಿ ಪ್ರಾಪರ್ ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾನೆ. ಹುಡುಗಿ ಜಗಳೂರು ಅಲ್ಲ, ಹಿರಿಯೂರಿನಲ್ಲಿ ಇದ್ದಾರೆ. ಮದುವೆ ಫಿಕ್ಸ್ ಆಗೋಗಿದೆ, ಮಾತುಕತೆ ಆಗಿದೆ. ಅದರಲ್ಲಿ ಏನು ಯಾವ ಕೊಡೋದು ತಗೊಳೋದು ಇಲ್ಲ. ಅವ್ರಿಗೆ ಇವ್ರು ಕೊಡಂಗಿಲ್ಲ, ಇವ್ರಿಗೆ ಅವ್ರು ಕೊಡಂಗಿಲ್ಲ. ಮದುವೆ ಮಾಡ್ಕೊಡ್ಬೇಕನ್ನೋದು ಒಂದೇ ಮಾತಾಗಿದೆ. ಯಾವ ಸಣ್ಣ ಮಾತುಕತೆಗೆ ಸಣ್ಣ ನೀರಿನ ಕಾಲದಲ್ಲಿ ಸ್ವಲ್ಪ ಇದು ಮಾಡ್ಕೊಂಡಿದ್ದಾರೆ. ರಾತ್ರಿ 12-1 ಗಂಟೆ ಆಯಿತು ರಿಸೆಪ್ಷನ್. ನಮಗೆ ನೀರು ಬೇಕು ಅಂತ ಕೇಳೋದಕ್ಕೆ ನೀರು ಇಷ್ಟೊತ್ತು ಕೊಡಲ್ಲ, ನಾವು ಕ್ಯಾಂಟೀನ್ ಮಾಡಿದ್ವಿ, ಅವ್ರು ಬೀಗ ಹಾಕೊಂಡು ಹೋಗಿದ್ದಾರೆ, ನಮ್ಮ ಕೈ ಕೊಡೋಕ್ಕಾಗಲ್ಲ, ನೀವೆಲ್ಲರೂ ಕುಡೀರಿ ಅಂದಿದ್ದಕ್ಕೆ ನಾವು ಮದುವೆಗೆ ಬಂದರೆ ಏನು ಮಾಡಬೇಕು ಏನಂತ ಇದು ಮಾಡಿದ್ವಿ. ಸುಮ್ಮನೆ ಸ್ವಲ್ಪ ಅದೇನು ಓಡಾಡಲ್ಲ, ಏನೆಲ್ಲ ಸುಮ್ಮನೆ ಚರ್ಚೆ ಆಯಿತು. ಅಷ್ಟಕ್ಕೆ ಯಾಕೆ ಅವ್ರ ಮನಸ್ಸಿಗೆ ನಮಗೇನು ಬರೀ ಕಿರಿಕಿರಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ದಾರೆ. ಜಗಳೂರು ಹುಡುಗಿ ಪ್ರಾಪರ್ ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾನೆ. ಹುಡುಗಿ ಇಂಥದ್ದು ಕ್ಷುಲ್ಲಕ ವಿಚಾರಕ್ಕೆ ಮದುವೆ ಕ್ಯಾನ್ಸಲ್ ಆಗಿರುವಂತಹ ವಿಚಾರಗಳನ್ನ ನಾವು ನೋಡಿದ್ವಿ. ಅಂತಹದ್ದೇ ಘಟನೆ ಇಲ್ಲಿ ನಡೆದು ಹೋಗಿದೆ ನೋಡಿ. ಕೇವಲ ನೀರಿನ ವಿಚಾರಕ್ಕೆ ಗಲಾಟೆ ಮುರಿದು ಬಿದ್ದ ಮದುವೆ ಇದು. ಸೊ ಹಸಮಣಿಯರು ಮೊದಲೇ ಮದುವೆ ಕ್ಯಾನ್ಸಲ್ ಆಗಿದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ರಾತ್ರಿ ವರ್ಣ ಕಡೆಯವರಿಗೆ ನೀರು ಕೊಡ್ತಿದ್ದಕ್ಕೆ ಗಲಾಟೆ ಆಯಿತು. ಎರಡು ಕಡೆಯವರ ನಡುವೆ ಜಗಳ, ಮನಸ್ತಾಪ, ಜಗಳದ ನೆಪವೊಡ್ಡಿ ಮದುವೆಗೆ ವಧು ನಿರಾಕರಿಸಿದ್ದಾರೆ. ಮದುವೆಗೆ ಒಪ್ಪುವಂತೆ ವರ ಹಾಗೆ ಅವರ ಪೋಷಕರು ಎಷ್ಟೇ ಮನವಿ ಮಾಡಿದ್ರು ಕೂಡ ಮನವಿಗೆ ಒಪ್ಪದೆ ಮದುವೆಗೆ ನಿರಾಕರಿಸಿದ್ದಾರೆ ವಧು. ನೋಡಿ, ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರಬಹುದು. ಬೇರೆ ಬೇರೆ ಕಾರಣಕ್ಕೆ ಮದುವೆ ನಿಂತು ಹೋಗಿದ್ದಂತ ನಾವು ನೋಡಿದ್ವಿ. ಆದ್ರೆ ಕೇವಲ ಒಂದು ನೀರಿನ ವಿಚಾರ, ಅಂದ್ರೆ ರಾತ್ರಿನ ಸಮಯದಲ್ಲಿ ವರ್ಣ ಕಡೆಯವರಿಗೆ ನೀರು ಕೊಟ್ಟಿಲ್ಲ ಅಂತೆ. ಆ ಸಂದರ್ಭದಲ್ಲಿ ಅದು ಗಲಾಟೆ ಆಯಿತು, ಮನಸ್ತಾಪ ಆಯಿತು. ಕೊನೆಗೂ ಕೂಡ ಈ ಮದುವೆ ಕ್ಯಾನ್ಸಲ್ ಆಗೋದು. ಜಗಳೂರು ಹುಡುಗಿ ಪ್ರಾಪರ್ ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾನೆ. ಹುಡುಗಿ ಜಗಳೂರು ಅಲ್ಲ, ಹಿರಿಯೂರಿನಲ್ಲಿ ಇದ್ದಾರೆ. ಮದುವೆ ಫಿಕ್ಸ್ ಆಗೋಗಿದೆ, ಮಾತುಕತೆ ಆಗಿದೆ. ಅದರಲ್ಲಿ ಏನು ಯಾವ ಕೊಡೋದು ತಗೊಳೋದು ಇಲ್ಲ. ಅವ್ರಿಗೆ ಇವ್ರು ಕೊಡಂಗಿಲ್ಲ, ಇವ್ರಿಗೆ ಅವ್ರು ಕೊಡಂಗಿಲ್ಲ. ಮದುವೆ ಮಾಡ್ಕೊಡ್ಬೇಕನ್ನೋದು ಒಂದೇ ಮಾತಾಗಿದೆ. ಯಾವ ಸಣ್ಣ ಮಾತುಕತೆಗೆ ಸಣ್ಣ ನೀರಿನ ಕಾಲದಲ್ಲಿ ಸ್ವಲ್ಪ ಇದು ಮಾಡ್ಕೊಂಡಿದ್ದಾರೆ. ರಾತ್ರಿ 12-1 ಗಂಟೆ ಆಯಿತು ರಿಸೆಪ್ಷನ್. ನಮಗೆ ನೀರು ಬೇಕು ಅಂತ ಕೇಳೋದಕ್ಕೆ ನೀರು ಇಷ್ಟೊತ್ತು ಕೊಡಲ್ಲ, ನಾವು ಕ್ಯಾಂಟೀನ್ ಮಾಡಿದ್ವಿ, ಅವ್ರು ಬೀಗ ಹಾಕೊಂಡು ಹೋಗಿದ್ದಾರೆ, ನಮ್ಮ ಕೈ ಕೊಡೋಕ್ಕಾಗಲ್ಲ, ನೀವೆಲ್ಲರೂ ಕುಡೀರಿ ಅಂದಿದ್ದಕ್ಕೆ ನಾವು ಮದುವೆಗೆ ಬಂದರೆ ಏನು ಮಾಡಬೇಕು ಏನಂತ ಇದು ಮಾಡಿದ್ವಿ. ಸುಮ್ಮನೆ ಸ್ವಲ್ಪ ಅದೇನು ಓಡಾಡಲ್ಲ, ಏನೆಲ್ಲ ಸುಮ್ಮನೆ ಚರ್ಚೆ ಆಯಿತು. ಅಷ್ಟಕ್ಕೆ ಯಾಕೆ ಅವ್ರ ಮನಸ್ಸಿಗೆ ನಮಗೇನು ಬರೀ ಕಿರಿಕಿರಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ದಾರೆ. ಜಗಳೂರು ಹುಡುಗಿ ಪ್ರಾಪರ್ ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾನೆ. ಹುಡುಗಿ ಇಂಥದ್ದು ಕ್ಷುಲ್ಲಕ ವಿಚಾರಕ್ಕೆ ಮದುವೆ ಕ್ಯಾನ್ಸಲ್ ಆಗಿರುವಂತಹ ವಿಚಾರಗಳನ್ನ ನಾವು ನೋಡಿದ್ವಿ. ಅಂತಹದ್ದೇ ಘಟನೆ ಇಲ್ಲಿ ನಡೆದು ಹೋಗಿದೆ ನೋಡಿ. ಕೇವಲ ನೀರಿನ ವಿಚಾರಕ್ಕೆ ಗಲಾಟೆ ಮುರಿದು ಬಿದ್ದ ಮದುವೆ ಇದು. ಸೊ ಹಸಮಣಿಯರು ಮೊದಲೇ ಮದುವೆ ಕ್ಯಾನ್ಸಲ್ ಆಗಿದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ರಾತ್ರಿ ವರ್ಣ ಕಡೆಯವರಿಗೆ ನೀರು ಕೊಡ್ತಿದ್ದಕ್ಕೆ ಗಲಾಟೆ ಆಯಿತು. ಎರಡು ಕಡೆಯವರ ನಡುವೆ ಜಗಳ, ಮನಸ್ತಾಪ, ಜಗಳದ ನೆಪವೊಡ್ಡಿ ಮದುವೆಗೆ ವಧು ನಿರಾಕರಿಸಿದ್ದಾರೆ. ಮದುವೆಗೆ ಒಪ್ಪುವಂತೆ ವರ ಹಾಗೆ ಅವರ ಪೋಷಕರು ಎಷ್ಟೇ ಮನವಿ ಮಾಡಿದ್ರು ಕೂಡ ಮನವಿಗೆ ಒಪ್ಪದೆ ಮದುವೆಗೆ ನಿರಾಕರಿಸಿದ್ದಾರೆ ವಧು. ನೋಡಿ, ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರಬಹುದು. ಬೇರೆ ಬೇರೆ ಕಾರಣಕ್ಕೆ ಮದುವೆ ನಿಂತು ಹೋಗಿದ್ದಂತ ನಾವು ನೋಡಿದ್ವಿ. ಆದ್ರೆ ಕೇವಲ ಒಂದು ನೀರಿನ ವಿಚಾರ, ಅಂದ್ರೆ ರಾತ್ರಿನ ಸಮಯದಲ್ಲಿ ವರ್ಣ ಕಡೆಯವರಿಗೆ ನೀರು ಕೊಟ್ಟಿಲ್ಲ ಅಂತೆ. ಆ ಸಂದರ್ಭದಲ್ಲಿ ಅದು ಗಲಾಟೆ ಆಯಿತು, ಮನಸ್ತಾಪ ಆಯಿತು. ಕೊನೆಗೂ ಕೂಡ ಈ ಮದುವೆ ಕ್ಯಾನ್ಸಲ್ ಆಗೋದು. ಜಗಳೂರು ಹುಡುಗಿ ಪ್ರಾಪರ್ ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾನೆ.
ಉಡುಪಿ ಜಗಳೂರು ಅಲ್ಲ ಇದು ಹಿರಿಯೂರಿನಲ್ಲಿದ್ದಾರೆ. ಮದುವೆ ಫಿಕ್ಸ್ ಆಗೋಗಿದೆ, ಮಾತುಕತೆ ಆಗಿದೆ. ಅದರಲ್ಲಿ ಏನು ಯಾವ ಕೊಡೋದು ತಗೊಳೋದು ಇಲ್ಲ. ಅವ್ರಿಗೆ ಇವ್ರು ಕೊಡಂಗಿಲ್ಲ, ಇವ್ರಿಗೆ ಅವ್ರು ಕೊಡಂಗಿಲ್ಲ. ಮದುವೆ ಮಾಡಿಕೊಡ್ಬೇಕು ಅನ್ನೋದು ಒಂದೇ ಮಾತಾಗಿದೆ. ಯಾವ ಸಣ್ಣ ಮಾತುಕತೆಗೆ ಸಣ್ಣ ನೀರಿನ ಕಾಲದಲ್ಲಿ ಸ್ವಲ್ಪ ಇದು ಮಾಡ್ಕೊಂಡಿದ್ದಾರೆ. ರಾತ್ರಿ 12-1 ಗಂಟೆ ಆಯಿತು ರಿಸೆಪ್ಷನ್. ಆವಾಗ ನೀರು ಬೇಕು ಅಂತ ಕೇಳೋದಕ್ಕೆ ನೀರು ಇಷ್ಟೊತ್ತು ಕೊಡಲ್ಲ, ನಾವು ಕ್ಯಾಂಟೀನ್ ಮಾಡಿದ್ವಿ, ಅವ್ರು ಬೀಗ ಹಾಕೊಂಡು ಹೋಗಿದ್ದಾರೆ, ನಮ್ಮ ಕೈ ಕೊಡೋಕ್ಕಾಗಲ್ಲ, ನೀವೆಲ್ಲರೂ ಕುಡೀರಿ ಅಂದಿದ್ದಕ್ಕೆ ನಾವು ಮದುವೆಗೆ ಬಂದರೆ ಏನು ಮಾಡಬೇಕು ಏನಂತ ಇದು ಮಾಡಿದ್ವಿ. ಸುಮ್ಮನೆ ಸ್ವಲ್ಪ ಅದೇನು ಓಡಾಡಲ್ಲ, ಏನೆಲ್ಲ ಸುಮ್ಮನೆ ಚರ್ಚೆ ಆಯಿತು. ಅಷ್ಟಕ್ಕೆ ಯಾಕೆ ಅವ್ರ ಮನಸ್ಸಿಗೆ ನಮಗೇನು ಬರೀ ಕಿರಿಕಿರಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ದಾರೆ. ಜಗಳೂರು ಪ್ರಾಪರ್ ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾನೆ. ಹುಡುಗಿ ಕ್ಷುಲ್ಲಕ ವಿಚಾರಕ್ಕೆ ಮದುವೆ ಕ್ಯಾನ್ಸಲ್ ಆಗಿರುವಂತಹ ವಿಚಾರಗಳನ್ನ ನಾವು ನೋಡಿದ್ವಿ. ಅಂತಹದ್ದೇ ಘಟನೆ ಇಲ್ಲಿ ನಡೆದು ಹೋಗಿದೆ ನೋಡಿ. ಕೇವಲ ನೀರಿನ ವಿಚಾರಕ್ಕೆ ಗಲಾಟೆ ಮುರಿದು ಬಿದ್ದ ಮದುವೆ ಇದು. ಸೊ ಹಸಮಣಿಯರು ಮೊದಲೇ ಮದುವೆ ಕ್ಯಾನ್ಸಲ್ ಆಗಿದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ರಾತ್ರಿ ವರ್ಣ ಕಡೆಯವರಿಗೆ ನೀರು ಕೊಡದಿದ್ದಕ್ಕೆ ಗಲಾಟೆ ಆಯಿತು. ಎರಡು ಕಡೆಯವರ ನಡುವೆ ಜಗಳ, ಮನಸ್ತಾಪ. ಜಗಳದ ನೆಪವೊಡ್ಡಿ ಮದುವೆಗೆ ವಧು ನಿರಾಕರಿಸಿದ್ದಾರೆ. ಮದುವೆಗೆ ಒಪ್ಪುವಂತೆ ವರ ಹಾಗೆ ಅವರ ಪೋಷಕರು ಎಷ್ಟೇ ಮನವಿ ಮಾಡಿದ್ರು ಕೂಡ ಮನವಿಗೆ ಒಪ್ಪದೆ ಮದುವೆಗೆ ನಿರಾಕರಿಸಿದ್ದಾರೆ ವಧು. ನೋಡಿ, ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರಬಹುದು. ಬೇರೆ ಬೇರೆ ಕಾರಣಕ್ಕೆ ಮದುವೆ ನಿಂತು ಹೋಗಿದ್ದಂತ ನಾವು ನೋಡಿದ್ವಿ. ಆದ್ರೆ ಕೇವಲ ಒಂದು ನೀರಿನ ವಿಚಾರ, ಅಂದ್ರೆ ರಾತ್ರಿನ ಸಮಯದಲ್ಲಿ ವರ್ಣ ಕಡೆಯವರಿಗೆ ನೀರು ಕೊಟ್ಟಿಲ್ಲ ಅಂತೆ. ಆ ಸಂದರ್ಭದಲ್ಲಿ ಅದು ಗಲಾಟೆ ಆಯಿತು, ಮನಸ್ತಾಪ ಆಯಿತು. ಕೊನೆಗೂ ಕೂಡ ಈ ಮದುವೆ ಕ್ಯಾನ್ಸಲ್ ಆಗೋದು. ಹುಡುಗಿ ಪ್ರಾಪರ್ ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾನೆ. ಹುಡುಗಿ ಜಗಳೂರು ಅಲ್ಲ ಇದು ಹಿರಿಯೂರಿನಲ್ಲಿದ್ದಾರೆ. ಮದುವೆ ಫಿಕ್ಸ್ ಆಗೋಗಿದೆ, ಮಾತುಕತೆ ಆಗಿದೆ. ಅದರಲ್ಲಿ ಏನು ಯಾವ ಕೊಡೋದು ತಗೊಳೋದು ಇಲ್ಲ. ಅವ್ರಿಗೆ ಇವ್ರು ಕೊಡಂಗಿಲ್ಲ, ಇವ್ರಿಗೆ ಅವ್ರು ಕೊಡಂಗಿಲ್ಲ. ಮದುವೆ ಮಾಡಿಕೊಡ್ಬೇಕು ಅನ್ನೋದು ಒಂದೇ ಮಾತಾಗಿದೆ. ಯಾವ ಸಣ್ಣ ಮಾತುಕತೆಗೆ ಸಣ್ಣ ನೀರಿನ ಕಾಲದಲ್ಲಿ ಸ್ವಲ್ಪ ಇದು ಮಾಡ್ಕೊಂಡಿದ್ದಾರೆ. ರಾತ್ರಿ 12-1 ಗಂಟೆ ಆಯಿತು ರಿಸೆಪ್ಷನ್. ಆವಾಗ ನೀರು ಬೇಕು ಅಂತ ಕೇಳೋದಕ್ಕೆ ನೀರು ಇಷ್ಟೊತ್ತು ಕೊಡಲ್ಲ, ನಾವು ಕ್ಯಾಂಟೀನ್ ಮಾಡಿದ್ವಿ, ಅವ್ರು ಬೀಗ ಹಾಕೊಂಡು ಹೋಗಿದ್ದಾರೆ, ನಮ್ಮ ಕೈ ಕೊಡೋಕ್ಕಾಗಲ್ಲ, ನೀವೆಲ್ಲರೂ ಕುಡೀರಿ ಅಂದಿದ್ದಕ್ಕೆ ನಾವು ಮದುವೆಗೆ ಬಂದರೆ ಏನು ಮಾಡಬೇಕು ಏನಂತ ಇದು ಮಾಡಿದ್ವಿ. ಸುಮ್ಮನೆ ಸ್ವಲ್ಪ ಅದೇನು ಓಡಾಡಲ್ಲ, ಏನೆಲ್ಲ ಸುಮ್ಮನೆ ಚರ್ಚೆ ಆಯಿತು. ಅಷ್ಟಕ್ಕೆ ಯಾಕೆ ಅವ್ರ ಮನಸ್ಸಿಗೆ ನಮಗೇನು ಬರೀ ಕಿರಿಕಿರಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ದಾರೆ. ಜಗಳೂರು ಪ್ರಾಪರ್ ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾನೆ. ಹುಡುಗಿ ಕ್ಷುಲ್ಲಕ ವಿಚಾರಕ್ಕೆ ಮದುವೆ ಕ್ಯಾನ್ಸಲ್ ಆಗಿರುವಂತಹ ವಿಚಾರಗಳನ್ನ ನಾವು ನೋಡಿದ್ವಿ. ಅಂತಹದ್ದೇ ಘಟನೆ ಇಲ್ಲಿ ನಡೆದು ಹೋಗಿದೆ ನೋಡಿ. ಕೇವಲ ನೀರಿನ ವಿಚಾರಕ್ಕೆ ಗಲಾಟೆ ಮುರಿದು ಬಿದ್ದ ಮದುವೆ ಇದು. ಸೊ ಹಸಮಣಿಯರು ಮೊದಲೇ ಮದುವೆ ಕ್ಯಾನ್ಸಲ್ ಆಗಿದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನಲ್ಲಿ